ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮತ್ತೆ ಹುಲಿ ಕಾಟ ಶುರುವಾಗಿದೆ. ಈ ಬಾರಿ ಕಾಣಿಸಿಕೊಂಡಿರುವಂತಹ ಹುಲಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 5. ಒಂದಲ್ಲ ಎರಡಲ್ಲ ಮೂರಲ್ಲ, ಬರೋಬ್ಬರಿ 5 ಹುಲಿಗಳು ಪ್ರತ್ಯಕ್ಷವಾಗಿವೆ. ಕಾಡಲ್ಲಲ್ಲ, ಅದು ನಾಡಿನಲ್ಲಿಯೇ 5 ಹುಲಿಗಳ ಓಡಾಟವಾಗಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪ್ರತ್ಯಕ್ಷವಾದ ಹುಲಿ ಫ್ಯಾಮಿಲಿ. ತಾಯಿ ಹುಲಿ ಜೊತೆಗೆ 4 ಮರಿ ಹುಲಿಗಳು ಹೆಜ್ಜೆ ಇಟ್ಟಿರುವಂತಹ ದೃಶ್ಯ. ನಂಜೇದೇವನಪುರ ವೀರನಪುರ ಗ್ರಾಮದ ಮಧ್ಯೆ ಹುಲಿಗಳ ಓಡಾಟ ಆಗಿದೆ. ಹುಲಿ ಆತಂಕದಲ್ಲಿ ಕೃಷಿ ಕೆಲಸಕ್ಕೆ ಹೋಗೋದಕ್ಕೂ ರೈತರು ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮತ್ತೊಮ್ಮೆ ಚಾಮರಾಜನಗರದಲ್ಲಿ ಹುಲಿಗಳ ಕಾಟ, ಆತಂಕ ಜನರಲ್ಲಿ ಮನೆ ಮಾಡಿರುವಂಥದ್ದು. ನೀವು ಕೂಡ ಹುಲಿ ಫ್ಯಾಮಿಲಿಯ ಸಂಚಾರದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ದೃಶ್ಯ ಈಗ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಜನರ ಟೆನ್ಷನನ್ನು ಜಾಸ್ತಿ ಮಾಡಿಬಿಟ್ಟಿದೆ. ಒಂದು ತಾಯಿ ಹುಲಿ ಜೊತೆಗೆ 4 ಮರಿ ಹುಲಿಗಳು ರಾಜಾರೋಷವಾಗಿ ಹೇಗೆ ನಡ್ಕೊಂಡು ಹೋಗ್ತಿದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹೀಗೆ ಹಿಂಡು ಹುಲಿಗಳು ಕಂಡುಬಿಟ್ರೆ ಜನ ಹೊರಗೆ ಬರೋದಾದರೂ ಹೆಂಗೆ, ನೆಮ್ಮದಿಯ ಗದ್ದೆ ಕೆಲಸ ಮಾಡೋದಾದರೂ ಹೆಂಗೆ ಅಂಥೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮನವಿ ಮಾಡ್ಕೊಳ್ತಿದ್ದಾರಂತೆ. ಹೆಂಗಾದರೂ ಮಾಡಿ ಈ ಹುಲಿ ಹಿಂಡನ್ನು ಓಡಿಸಿ ನಮ್ಮ ಆತಂಕವನ್ನು ದೂರ ಮಾಡಿ ಅಂಥೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಮತ್ತೆ ಚಾಮರಾಜನಗರದಲ್ಲಿ ಹುಲಿ ಕಾಟ ಶುರುವಾದಂತೆ ಕಾಣಿಸ್ತಾ ಇದೆ. 5 ಹುಲಿಗಳು ಪ್ರತ್ಯಕ್ಷವಾಗಿದೆ. ಈಗ ಇವುಗಳ ಕಾಡಿಗಟ್ಟುವಂತಹ ನಿಟ್ಟಿನಲ್ಲಿ ಅಥವಾ ಜನರ ಆತಂಕವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೇನಾದರೂ ಅಲರ್ಟ್ ಆಗಿದ್ದಾರಾ? ಪ್ರೇಮ್, ಗಡಿ ಜಿಲ್ಲೆ ಚಾಮರಾಜನಗರ ಅಂದ್ರೆ ಹುಲಿಗಳ ನಾಡು. 2 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ 2 ವನ್ಯಧಾಮಗಳನ್ನ ಹೊಂದಿರತಕ್ಕಂತ ರಾಜ್ಯದಲ್ಲಿ ಇರತಕ್ಕಂತ ಏಕೈಕ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತ ಜಿಲ್ಲೆ ಎಂಬ ಹೆಗ್ಗಳಿಕೆ ಕೂಡ ಇರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆಯ ಒಂದಲ್ಲ ಒಂದು ಭಾಗದಲ್ಲಿ ಹುಲಿ ದಾಳಿಯ ಪ್ರಕರಣಗಳು ನಿತ್ಯ ವರದಿಯಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೂ ಕೂಡ ಅರಣ್ಯ ಇಲಾಖೆ ಈಗಾಗಲೇ 24ಕ್ಕೂ ಹೆಚ್ಚು ಹುಲಿಗಳು, ಅಂದ್ರೆ ಮೈಸೂರು ಹಾಗೂ ಚಾಮರಾಜನಗರ 2 ಭಾಗದಲ್ಲೂ ಕೂಡ 24ಕ್ಕೂ ಹೆಚ್ಚು ಹುಲಿಗಳನ್ನ ಸೆರೆ ಹಿಡಿದಿದೆ. ಆದ್ರೆ ಇನ್ನೂ ಹೆಚ್ಚು ಹುಲಿಗಳು ಒಂದು ಅರಣ್ಯದಿಂದ ಹೊರಭಾಗದಲ್ಲಿ ಇರ್ತಕ್ಕಂಥದ್ದು ಈ CCTV ದೃಶ್ಯಗಳಿಂದ ಕಂಡು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಕಳೆದ 1 ತಿಂಗಳಿಂದ ಕೂಡ ಈ ಭಾಗದಲ್ಲಿ ಹುಲಿಗಳ ಸಂಚಾರ ಆಗ್ತಿದೆ. ಇದನ್ನ ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ಒಂದು ರೈತರು ಕೂಡ ತಂದಿರ್ತಕ್ಕಂಥದ್ದು. ಆದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲರ್ಟ್ ಆಗೋದ್ರ ಮೂಲಕವಾಗಿ ಹುಲಿಯನ್ನ ಸೆರೆ ಹಿಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗದೆ ಇರತಕ್ಕಂಥದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬರೀ ಕಣ್ಣೊರೆಸು ತಂತ್ರವಾಗಿ ಒಂದು ಕ್ಯಾಮ್ರಾ ಟ್ರಾಪ್ ಗಳನ್ನ ಅಳವಡಿಕೆ ಮಾಡಿ ಹೋಗ್ತಕ್ಕಂಥ ಅದನ್ನ ಕಾಣಬಹುದು. ಆದ್ರೆ ಜನರು ಹೇಳ್ತಾ ಇರ್ತಕ್ಕಂಥದ್ದು ಇದೀಗ ಕೂಲಿ ಕೆಲಸಕ್ಕೂ ಕೂಡ ಬರ್ಲಿಕ್ಕೆ ಜನರು ಎದುರುವಂತ ಒಂದು ಪರಿಸ್ಥಿತಿ ಇದೆ. ಹೇಗಾದ್ರೂ ಮಾಡಿ ಹುಲಿಗಳನ್ನ ಸೆರೆ ಹಿಡಿಯಿರಿ, ಇಲ್ಲ ಬೇರೆಡೆ ಸ್ಥಳಾಂತರ ಮಾಡಿ ಅನ್ನೋ ಬೇಡಿಕೆಯನ್ನು ಕೂಡ ಒಂದು ರೈತರು ಇಟ್ಟಿರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.